ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ವಿಧಿವಶವಾಗಿದ್ದಾರೆ. ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ವಿಧಿವಶವಾಗಿದ್ದಾರೆ. ನಿನ್ನೆ ತಾನೇ ಅಪೋಲೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ರು. ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರ ಆರೋಗ್ಯ ಸ್ಥಿತಿ ತುಂಬಾ ಗಂಭೀರವಾಗಿದೆ ಅಂತಕ್ಕಂತಹ ವಿಷಯ ಕೇಳ್ಪಟ್ಟಾಗ ಕೂಡಲೇ ಪ್ರಧಾನಿಯವರ ಮಗ ಆಗಿರಬಹುದು, ದೇವೇಗೌಡರಾಗಿರಬಹುದು ಹಾಗೂ ದೇವೇಗೌಡರ ಮೊಮ್ಮಕ್ಕಳು ಎಲ್ಲರೂ ಕೂಡ ಕುಟುಂಬ ಸಮೇತರಾಗಿ ಇದು ಅಪೋಲೋ ಆಸ್ಪತ್ರೆ ಮುಂದ್ಗಡೆ ಜಮಾಯಿಸಿದ್ರು. ಜೊತೆಗೆ ತೀವ್ರ ನಿಗಾ ಘಟಕದಲ್ಲಿ ಚೆನ್ನಮ್ಮ ಅವರಿಗೆ ಒಂದು ಚಿಕಿತ್ಸೆಯನ್ನು ಕೊಡಲಾಗ್ತಾ ಇತ್ತು. ಇನ್ನು ಚಿಕಿತ್ಸೆ ಬಳಿಕ ಹೊರಗಡೆ ಬಂದ ಅಧಿಕಾರಿಗಳು, ವೈದ್ಯಾಧಿಕಾರಿಗಳು ಹೇಳ್ತಾ ಇದ್ರು, ನೋಡಿ ಭಯ ಪಡುವಂತ ಅವಶ್ಯಕತೆ ಇಲ್ಲ. ಕಳೆದ 4 ದಿನಗಳಿಂದಲೂ ಕೂಡ ಐಸಿಯುನಲ್ಲಿ ಚೆನ್ನಮ್ಮನವರು ಚಿಕಿತ್ಸೆಯನ್ನು ಪಡಿತಾ ಇದ್ರು. ಆದರೆ ಇದೀಗ ಚಿಕಿತ್ಸೆ ಫಲಕಾರಿಯಾಗಿದೆ. ದೇವೇಗೌಡರ ಪತ್ನಿ ಕೊನೆಯುಸಿರೆಳೆದಿದ್ದಾರೆ. ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರು ವಿಧಿವಶವಾಗಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ಆಸ್ಪತ್ರೆಗೆ ದಾಖಲಾಗಿದ್ರು. ಉಸಿರಾಟದ ಸಮಸ್ಯೆ ಕೂಡ ಇತ್ತಂತ ವೈದ್ಯಾಧಿಕಾರಿಗಳು ಕೂಡ ನಿನ್ನೆ ಹೇಳ್ತಾ ಇದ್ರು. ಕಳೆದ 4 ದಿನಗಳಿಂದ ನಿರಂತರವಾಗಿ ಚೆನ್ನಮ್ಮ ಅವರಿಗೆ ಬೆಂಗಳೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇತ್ತು. ವೈದ್ಯಾಧಿಕಾರಿಗಳು ಕೂಡ ಉತ್ತಮ ಮಟ್ಟದ ಒಂದು ಚಿಕಿತ್ಸೆಯನ್ನು ಕೊಡಿಸ್ತಾ ಇದ್ರು. ಆದರೆ ನಿನ್ನೆವರೆಗೂ ಕೂಡ ಆರೋಗ್ಯ ಸ್ಥಿತಿ ಸಹಜವಾಗಿರತಕ್ಕಂತಹ ಚೆನ್ನಮ್ಮನವರು ಇವತ್ತು ಆ ಚಿಕಿತ್ಸೆಗೆ ಸ್ಪಂದಿಸದೆ ವಯೋಸಹಜ ಕಾಯಿಲೆಯಿಂದ ಇವತ್ತು ತೀರಿ ಹೋಗಿದ್ದಾರೆ, ವಿಧಿವಶವಾಗಿದ್ದಾರೆ. ನಿಜಕ್ಕೂ ಒಂದು ದುಃಖದ ಸಂಗತಿ ಇದು. ದೇವೇಗೌಡರ ಒಂದು ಅನುಯಾಯಿಗಳಾಗಿರಬಹುದು ಅಥವಾ ಅವರ ಫಾಲೋವರ್ಸ್ ಆಗಿರಬಹುದು ಅಥವಾ ಅವರ ಆತ್ಮೀಯರಾಗಿರಬಹುದು. ಯಾಕಂದ್ರೆ ದೇವೇಗೌಡರು ಅವರದೇ ಆಗಿರತಕ್ಕಂಥ ಒಂದು ಅಪಾರವಾದ ಒಂದು ಬಳಗವನ್ನು ಹೊಂದಿದ್ದಾರೆ. ಹಾಗಾಗಿ ಎರಡೂ ಹಿರಿಯ ಒಂದು ತಲೆಮಾರಿನ ಕುಟುಂಬ ಅಂತ ಎಲ್ಲರೂ ಕೂಡ ಒಂದು ಗೌರವವನ್ನ ಕೊಡುತ್ತಿರುವಂತಹ ಒಂದು ಫ್ಯಾಮಿಲಿ. ಹಾಗಾಗಿ ದೇವೇಗೌಡರವರು ನಿನ್ನೆನೂ ಕೂಡ ಬಹಳಷ್ಟು ಮನನೊಂದು ದುಃಖಭರಿತರಾಗಿ ಚೆನ್ನಮ್ಮರ ಬಗ್ಗೆ ಮಾತನಾಡಿದ್ರು. ಆದರೆ ಈಗ ಮಾಜಿ ಪ್ರಧಾನಿ ದೇವೇಗೌಡರವರ ಪತ್ನಿ ಚೆನ್ನಮ್ಮ ಅವರು ವಿಧಿವಶರಾಗಿದ್ದಾರೆ. ಐಸಿಯುನಲ್ಲಿ ಚಿಕಿತ್ಸೆ ಪಡೆದಂತಹ ದೇವೇಗೌಡರವರ ಪತ್ನಿ ಚೆನ್ನಮ್ಮ ಕಳೆದ 4 ದಿನಗಳಿಂದಲೂ ಕೂಡ ನಿರಂತರವಾಗಿ ಐಸಿಯುನಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ರು. ವಯೋಸಹಜ ಕಾಯಿಲೆಯಿಂದ, ಉಸಿರಾಟದ ಸಮಸ್ಯೆ ಸೇರಿದಂತೆ ಸಾಕಷ್ಟು ವಯೋಸಹಜ ಕಾಯಿಲೆಯಿಂದ ಅವರನ್ನ ಬೆಂಗಳೂರಿನ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಹೆಚ್ಚಿನ ಒಂದು ಚಿಕಿತ್ಸೆಯನ್ನು ಕೂಡ ವೈದ್ಯಾಧಿಕಾರಿಗಳು ಉನ್ನತ ಮಟ್ಟದ ರೀತಿಯಲ್ಲಿ ನಿರಂತರವಾದಂತಹ ಚಿಕಿತ್ಸೆಯನ್ನು ಕೊಡ್ತಾ ಇದ್ರು. ಪ್ರತಿಯೊಂದು ಅವರ ಒಂದು ಪಲ್ಸ್ ರೇಟ್ ಆಗಿರಬಹುದು, ಅವರ ಒಂದು ಹೃದಯ ಬಡಿತ ಯಾವ ರೀತಿಯಾಗಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ, ಅವರ ಪ್ರತಿಯೊಂದು ಇಲ್ವಾ ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಅನ್ನು ಕೊಡ್ತಾ ಇದ್ರು. ಅವರ ಒಂದು ಹೆಲ್ತ್ ಬುಲೆಟಿನ್ ಕೊಡ್ತಾ ಇದ್ರು. ನಿನ್ನೆವರೆಗೂ ಕೂಡ ಚೆನ್ನಾಗಿರತಕ್ಕಂತಹ ಚೆನ್ನಮ್ಮನವರು ಇವತ್ತು ಚಿಕಿತ್ಸೆಗೆ ಸ್ಪಂದಿಸದೆ ವಿಧಿವಶರಾಗಿದ್ದಾರೆ. ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರು ಇದು ವಿಧಿವಶರಾಗಿದ್ದು ಸದ್ಯದ ಮಟ್ಟಿಗೆ ಇರ್ತಕ್ಕಂತಹ ಮಾಹಿತಿ ಇದು. ದೇವೇಗೌಡರ ಪತ್ನಿ ಚೆನ್ನಮ್ಮ ವಿಧಿವಶರಾಗಿದ್ದು ಒಂದು ಕುಟುಂಬಕ್ಕೆ ಒಂದು ತುಂಬಲಾರದಂತಹ ಹೊರೆ ಅಂತಾನೆ ಹೇಳಬಹುದು. ಇನ್ನು ನಿನ್ನೆ ತಾನೇ ಸಾಕಷ್ಟು ಜನ ಕೂಡ ಜಮಾಯಿಸಿದ್ರು. ಜೊತೆಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಬಂದಿದ್ರು, ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಬಂದಿದ್ರು. ಅದೇ ರೀತಿಯಾಗಿ ದೇವೇಗೌಡರು ಕೂಡ ಸ್ವತಃ ಬಂದು ಆಸ್ಪತ್ರೆಗೆ ಭೇಟಿ ನೀಡಿ ತಮ್ಮ ಧರ್ಮಪತ್ನಿಯ ಕುರಿತು ತುಂಬಾ ದುಃಖಭರಿತವಾಗಿ, ತುಂಬಾ ಭಾವನಾತ್ಮಕವಾಗಿ ಒಂದು ಅವರ ಮುಖದಲ್ಲಿ ಯಾವುದೇ ರೀತಿಯಾದಂತಹ ಒಂದು ಸಂತೋಷ ಇರಲಿಲ್ಲ. ಅದೇ ದುಃಖದ ಮಡಿವಿನಲ್ಲಿ ನಿನ್ನೆ ಮಾತಾಡ್ತಾ ಇದ್ರು. ಆದರೆ ಇವತ್ತು ಮಣಿಪಾಲ್ ಆಸ್ಪತ್ರೆಯ ಕುಟುಂಬಸ್ಥರು ಭಾವಿಸ್ತಾ ಇರತಕ್ಕಂತಹ ಮಾಹಿತಿ ದೃಶ್ಯಾವಳಿಗಳನ್ನು ಕೂಡ ಗಮನಿಸ್ತಾ ಇದ್ರಿ. ದೇವೇಗೌಡರ ಪತ್ನಿ ಚೆನ್ನಮ್ಮ ವಿಧಿವಶವಾಗಿದ್ದಾರೆ. ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪ್ತಿ ತೋಳ್ಪಾಡಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ದೀಪ್ತಿ, ನಿನ್ನೆವರೆಗೂ ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರು ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ರು. ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆ ಇಲ್ಲ, ಆರೋಗ್ಯ ಸ್ಥಿತಿಗತಿ ತುಂಬಾ ಚೆನ್ನಾಗಿದೆ, ಯಾರು ಕೂಡ ಹೆದರೋ ಅವಶ್ಯಕತೆ ಇಲ್ಲ ಅಂತ ಅವರ ಒಂದು ಫ್ಯಾಮಿಲಿ ಡಾಕ್ಟರ್ ಕೂಡ ಚೆನ್ನಾಗಿ ಹೇಳಿದ್ರು. ಆದರೆ ಇದೀಗ ವಿಧಿವಶವಾಗಿದ್ದಾರೆ. ಸದ್ಯದ ಮಟ್ಟಿಗೆ ಏನೆಲ್ಲ ಮಾಹಿತಿ ಸಿಗ್ತಾ ಇದೆ ದೀಪ್ತಿ?